ರೆಹಮಾನ್ ಕೊಲೆ ಆಯಿತು. ರೆಹಮಾನ್ ಅನ್ನುವಂಥವನು ಅಮಾಯಕ ಮುಸ್ಲಿಂ ಯುವಕ. ಗೊತ್ತಾ ಅವನು ಯಾಕೆ ಕೊಲೆ ಆದ ಅನ್ನುವಂಥದ್ದೆಲ್ಲ ಗೊತ್ತು ನಮಗೆ. ಒಬ್ಬ ಅವರ ಈ ಆರೋಪಿಗಳ ಮನೆಯ ತಂದೆಗೆ, ಆರೋಪಿಯ ತಂದೆಗೆ ರಕ್ತದಾನವನ್ನು ಮಾಡಿದಂಥ ಒಬ್ಬ ಯುವಕನನ್ನು ಅದೇ ಆರೋಪಿ ಕೊಲೆ ಮಾಡ್ತಾನೆ, ಆ ಯುವಕ ಕೊಲೆ ಮಾಡ್ತಾನೆ. ಈ ರೀತಿಯ ಒಂದು ಕೆಟ್ಟದಾದಂಥ ಕೊಲೆಯನ್ನು ಅಥವಾ ಆ ರೀತಿಯ ಒಂದು ಅಮಾನವೀಯವಾದಂಥ ಕೃತ್ಯವನ್ನು ಮಾಡಿದರು. ಆನಂತರ ಎಲ್ಲರೂ ಕೂಡ ಒತ್ತಾಯ ಮಾಡಿದರು, ನೀವು ಆ ಪ್ರಕರಣವನ್ನು, ಸರ್ಕಾರ ಆ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು, ಕೋಕಾ ಆ್ಯಕ್ಟ್ ಹಾಕಬೇಕು ಅಂತ ಹೇಳಿದರು. ಕೋಕಾ ಆ್ಯಕ್ಟನ್ನು ಹಾಕಿದ್ರು ಸರ್ಕಾರ. ಯಾವಾಗ ಹಾಕಿದ್ರು ಅಂತಂದರೆ 90 ದಿವಸಗಳು ಮೀರಿದ ನಂತರ ಹಾಕಿದ್ರು ಕೋಕಾ ಆ್ಯಕ್ಟನ್ನು. ಕೋಕಾ ಆ್ಯಕ್ಟನ್ನು ಹಾಕಿ ಆ ಕೇಸನ್ನು ಮಂಗಳೂರಿಂದ ಮೈಸೂರಿನಲ್ಲಿರುವಂಥ ವಿಶೇಷ ನ್ಯಾಯಾಲಯಕ್ಕೆ ಹಸ್ತಾಂತರವನ್ನು ಮಾಡ್ತಾರೆ. ನ್ಯಾಯಾಲಯ ವಿಚಾರಣೆ ಮಾಡುತ್ತೆ. ವಿಚಾರಣೆ ಮಾಡಿದ ನಂತರ ಸುದೀರ್ಘವಾಗಿ ಒಂದು ಆದೇಶ ಬರುತ್ತೆ. ಇವತ್ತು ಆದೇಶ ಅಪ್ಲೋಡ್ ಆಯ್ತು, ಅಪ್ಲೋಡ್ ಆಯ್ತು. ನಾನು ಇಡೀ ಆದೇಶವನ್ನು ಇವತ್ತು ತೆಗೆದು ನೋಡಿದೆ. ಇವತ್ತಷ್ಟು ಅದು ಕೈಗೆ ಸೇರಿದೆ, ಎಲ್ರಿಗೂ ಇವತ್ತು ಸಿಕ್ಕಿದೆ. ಸೊ ನನಗೂ ಇವತ್ತು ಸಿಕ್ತು. ಅದನ್ನು ಓದಿದಾಗ ಸರ್ಕಾರದ ವೈಫಲ್ಯ ಎಷ್ಟಿದೆ ಅಂತ ಹೇಳಿ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಕೋಕಾ ಆ್ಯಕ್ಟ್ ಹಾಕ್ದಂಗೂ ಆಗಬೇಕು, ಅದು ಜಾರಿನೂ ಆಗಬಾರ್ದು. ಆ ರೀತಿ ಆ ಬಜರಂಗ ದಳದ ಯುವಕರು ಯಾರಿದ್ದಾರೆ, ರೆಹಮಾನನ್ನ ಕೊಲೆ ಮಾಡಿದಂಥ, ಅಮಾಯಕ ರೆಹಮಾನನ್ನ ಕೊಲೆ ಮಾಡಿದಂಥ ಯುವಕರು ಯಾರಿದ್ದಾರೆ, ಅವರ ಮೇಲೆ ಕೋಕಾ ಆ್ಯಕ್ಟನ್ನು ಹಾಕಿ ನ್ಯಾಯಾಲಯದನ್ನು ರಿಜೆಕ್ಟ್ ಮಾಡೋ ರೀತಿಯಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡುತ್ತೆ. ನ್ಯಾಯಾಲಯದ ರಿಜೆಕ್ಟ್ ಮಾಡುತ್ತೆ. ಯಾಕೆ ರಿಜೆಕ್ಟ್ ಮಾಡುತ್ತೆ ಅಂದರೆ ಅದಕ್ಕೆ ಕಾನೂನು ಪ್ರಕಾರ ರಿಜೆಕ್ಟ್ ಆಗಲೇಬೇಕದು. ಆ ರೀತಿ ಕೋಕಾ ಆ್ಯಕ್ಟನ್ನು ಹಾಕಿದ್ದಾರೆ. ನೀಟಾಗಿ ಯಾವಾಗ ರೆಹಮಾನ್ ಕೊಲೆ ಆಯಿತು ಆವಾಗಲೇ ಇರುವಂಥ ಸಂಘಟನೆ ಯಾವುದು, ಅದರ ಹಿಂದೆ ಇದ್ದಂಥ ಸಂಘಟನೆ ಯಾವುದು, ಆ ಸಂಘಟನೆಯ ಹೆಸರು, ಆ ಸಂಘಟನೆ ಈ ಹಿಂದೆ ಮಾಡಿದಂತಹ ಪ್ರಕರಣಗಳು ಯಾವುದು, ಕೋಮುಗಲಭೆಗಳು ಯಾವ್ಯಾವುದು, ಎಷ್ಟು ಕೊಲೆಯನ್ನು ಮಾಡಿದ್ದಾರೆ, ರೆಹಮಾನ್ಗಿಂತ ಮೊದಲು ನಡೆಸಿದಂಥ ಕೊಲೆಗಳು ಯಾವ್ಯಾವುದು, ಮತ್ತೆ ಆ ಆರೋಪಿಗಳ ಪಟ್ಟಿಯಲ್ಲಿರುವಂಥ ರೌಡಿ ಶೀಟಗಳು ಯಾರ್ಯಾರು, ಇವು ಯಾವುದನ್ನೂ ಕೂಡ ಆರೋಪ ಪಟ್ಟಿಯಲ್ಲಿ ಪೊಲೀಸರು ದಾಖಲಿಸಿಲ್ಲ. ಅದು ದಾಖಲಿಸಿದ್ರೆ ನೀವು ಕೋಕಾ ಆ್ಯಕ್ಟನ್ನು ಇನ್ವೋಕ್ ಮಾಡಿ, ಕೋಕಾ ಆ್ಯಕ್ಟನ್ನು ಹಾಕಿ ಅಂತ ಅದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡ್ರೆ ನ್ಯಾಯಾಲಯ ಕಾನೂನುಬದ್ಧವಾಗಿ ಇದು ಕೋಕಾ ಆ್ಯಕ್ಟ್ ಹಾಕ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ನಾನು ರಿಜೆಕ್ಟ್ ಮಾಡಿದೆ. ಅದರಿಂದ ಇವತ್ತು ರೆಹಮಾನ್ ಕೊಲೆ ಮಾಡಿದಂಥ ಬಜರಂಗ ದಳದ ಕಾರ್ಯಕರ್ತರು ಯಾರಿದ್ದಾರೆ, ಭರತ್ ಕುಂಬ್ಡೇಲು ಸೇರಿದಂತೆ ರೌಡಿ ಶೀಟರ್ಗಳು ಯಾರಿದ್ದಾರೆ, ಅವರೆಲ್ಲರ ಮೇಲೆ ಕೋಕಾ ಆ್ಯಕ್ಟನ್ನು ರದ್ದು ಮಾಡಿದೆ, ವಾಪಸ್ ಕಳಿಸಿದೆ ಕೋರ್ಟು. ಇದೇನು ಸೂಚಿಸ್ತದೆ ಅಂತಂದರೆ ಸರ್ಕಾರ ಸರಿಯಾದ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ನೀವು ಬಜರಂಗ ದಳವನ್ನು ಬ್ಯಾನ್ ಮಾಡಿ ಅಂತ ಅನ್ನುವಂಥದ್ದು ಅಥವಾ ಬ್ಯಾನ್ ಮಾಡುವಂಥ ಧೈರ್ಯ ಸರ್ಕಾರಕ್ಕೆ ಇಲ್ಲದೆ ಇರ್ಬೋದು, ಆದರೆ ಅದನ್ನು ಹದ್ದುಬಸ್ತಿನಲ್ಲಿಡುವಂಥ ಕೆಲಸವನ್ನು ನೀಟಾಗಿ ಮಾಡಿದರೆ ಬಹುಶಃ ಕೋಕಾ ಆ್ಯಕ್ಟನ್ನು ಇವತ್ತು ಹಾಕಿದ್ದಿದ್ರೆ ಬಹುಶಃ ಅಷ್ಟು ಬಜರಂಗ ದಳದ ಮೇಲೆ ಒಂದು ರೀತಿಯ ಪರಿಣಾಮ ಬೀಳ್ತಾ ಇತ್ತು. ಮುಂದೆ ಕೋಮುಗಲಭೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಬೀಳ್ತಾ ಇತ್ತು. ಈಗ ಅದು ಹಾಕಿರುವಂಥದ್ದು ಕೂಡ ವಿಫಲತೆ ಆಗಿರೋದ್ರಿಂದ